ದೇವಸ್ಥಾನ ಯಾವ ಥರ ಇದೆ. ಇದು ಕೀಲಪಟ್ಲು ಅಂತ ಪಲಮ್ನರಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ. TTD ಅವರ ಆಂಡೋರಲ್ಲಿದೆ ದೇವಸ್ಥಾನ. ಯಾರಾದರೂ ಪಲ್ಮೇರಿಗೆ ಬಂದರೆ ಒಂದು 7 ಕಿಲೋಮೀಟರ್ಸ್ ಆಗುತ್ತೆ. ಬಂದು ವಿಸಿಟ್ ಮಾಡಿ. ವೆಂಕಟೇಶ್ವರ ದೇವಸ್ಥಾನ ತಿರುಪತಿ ದೇವಸ್ಥಾನ ಅವರು ಕಂಟ್ರೋಲಲ್ಲಿದೆ. ಬನ್ನಿ ದೇವಸ್ಥಾನ ವಿಸಿಟ್ ಮಾಡೋಣ. ಇದು ಕೋನೇಟಿ ರಾಯುಡು ವಾರ್ಡು ಆಲಯಂ ಅಂತ. ಇದು ದೇವಸ್ಥಾನ ಒಳಗಡೆ ಈ ಥರ ಇದೆ. ಶನಿವಾರ ಆದರೆ ಸುಮಾರು ಜನ ಬರ್ತಾ ಇರ್ತಾರೆ. ಇದು ಪಲ್ಮೇರಿಂದ ಒಂದು 7 ಕಿಲೋಮೀಟರ್ ಕೋನೇಟಿ ರಾಯುಡು ದೇವಸ್ಥಾನ ಆಲಯಂ. ಬನ್ನಿ ದೇವ್ರು ನೋಡೋಣ. ಈ ದೇವಸ್ಥಾನ ಈ ಥರ ಇದೆ. ಯಾರಾದರೂ ಬಂದಾಗ ದಯವಿಟ್ಟು ಪಲಮ್ನರಲ್ಲಿ ನೋಡಿ. ಒಳ್ಳೆ ದೇವಸ್ಥಾನ. ನಮ್ಮ ತಿರುಪತಿಯಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಮೂರ್ತಿ. ಶನಿವಾರ ಅಲ್ಲಿ ಸ್ವಲ್ಪ ರಶ್ ಇದು ಮಾಡ್ತಾರೆ. ಮತ್ತು ಪ್ರತಿ ವರ್ಷವೂ ನಿಮಗೆ ಬ್ರಹ್ಮೋತ್ಸವ ಪ್ರತಿಯೊಂದು ಮಾಡ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನ ಎಲ್ಲ ಒಂದು ರೌಂಡ್ ಮಾಡ್ತಾಯಿದ್ದೀವಿ. ಸೊ ಬಿಸಿಲಿಗೋಸ್ಕರ ಜಾಸ್ತಿ ಇರುತ್ತಂತ ನೆರಳು ಮಾಡಿದ್ದಾರೆ. ಸೊ ದಟ್ ಏನಂದರೆ ದೇವಸ್ಥಾನ ಹಿಂದೆ ರಾಯುಡು. ಇದು ಬಂದ್ಬಿಟ್ಟು ಪುಷ್ಕರಿಣಿ. ನೋಡಿ ಯಾವ ಥರ ಇದೆ. ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಗಾರ್ಡನ್ ಟೈಪೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ಕಡೆ ನೋಡಿ ಪಾರ್ಕೆಲ್ಲ ಇದೆ. ಮತ್ತು ಆ ಪಾರ್ಕಲ್ಲಿ ಕೃಷ್ಣ ಬಂದ್ಬಿಟ್ಟು ಸರ್ಪದ ಮೇಲೆ ಇರೋ ಥರ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಇದೇ ನಮ್ಮ ಪುಷ್ಕರಿಣಿ ಕೋನೇಟಿ ರಾಯುಡು ವಾರ ದೇವಸ್ಥಾನ ಅಂತ ನೋಡಿ. ಪುಷ್ಕರಿಣಿ ಯಾವ ಥರ ಇದೆ. ಇದೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಅವಾಗವಾಗ ಪುಷ್ಕರಿಣಿಯಲ್ಲಿ. ತುಂಬ ಚೆನ್ನಾಗಿದೆ. ಇದೆಲ್ಲ ಕೋನೇಟಿ ರಾಯುಡು ವಾರ ದೇವಸ್ಥಾನ ಕೀಲಪಟ್ಲು ಹತ್ರ. ನಮಗೆ ಒಂದು 7-8 ಕಿಲೋಮೀಟರ್ಸ್ ಆಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ತಿರುಪತಿಗೆ ಹೋದಂಥ ನಿಮಗೆ ಅನುಭೂತಿಯನ್ನು ಕೊಡುತ್ತೆ. ಇಲ್ಲಿ TTD ಅವರು ಅಂಡರಲ್ಲಿದೆ ದೇವಸ್ಥಾನ. ಇದು ತಿರುಪತಿ ಟೆಂಪಲ್ ಅವ್ರದ್ದೇ ದೇವಸ್ಥಾನ. ಪಲಮ್ನೇರಿಂದ ಒಂದು 7-8 ಕಿಲೋಮೀಟರ್ಸ್ ಬರುತ್ತೆ. ನೀವು ಯಾರಾದರೂ ಬಂದರೆ ವಿಸಿಟ್ ಮಾಡಿ. ಕೀಲಪಟ್ಲು ಶ್ರೀ ಕೋನೇಟಿ ರಾಯುಡು ವಾರಿ ದೇವಸ್ಥಾನ ಅಂತ. ತುಂಬ ಇಲ್ಲಿ ಬ್ರಹ್ಮೋತ್ಸವ ಪ್ರತಿಯೊಂದು ನಡೆಯುತ್ತೆ. ಶನಿವಾರ ಆದರೆ ನಿಮಗೆ ತಿರುಪತಿ ಲಡ್ಡೂ ಸಿಗುತ್ತೆ ಇಲ್ಲಿ. ಗೋಪುರ ಮತ್ತು ಆಲದ ಮರ ಪ್ರತಿಯೊಂದು ಇದೆ ಇಲ್ಲಿ. ಫೈನಲ್ ಆಗಿ ದೇವಸ್ಥಾನದ ದರ್ಶನ ಆಯಿತು. ತುಂಬ ಚೆನ್ನಾಗಾಯಿತು. ಅಷ್ಟೇನು ಕ್ರೌಡ್ ಇಲ್ಲ. ಆರಾಮಾಗಿ ಒಂದು 20 ನಿಮಿಷದಲ್ಲಿ ದರ್ಶನ ಆಗುತ್ತೆ. ಶ್ರೀ ಕೋನೇಟಿ ರಾಯುಡು ವಾರ ದೇವಸ್ಥಾನ ಅಂತ ಪಲಮ್ನೇರ್ ಹತ್ರ ಕೀಲಪಟ್ಲು.